ಎಲ್ಲರೂ ಗಣಿತ ಮಾಡೋದಾದಿಂದ ವಿಡಿಯೋ ಆನ್ ಮಾಡಿರಿ. ನಾ ಬಂದು ತಿಳಿಸ್ನು. ಇದನ್ನು ಲಕ್ಷ ಕೊಟ್ಟು ನೋಡಬೇಕು. ಯಾವುದೇ ಒಂದು ಗಣಿತನ್ನು ಒಂದು ಸಲ ನಾ ತಿಳಿಸ್ಯಾಗ ನೀವು ಕಾಳಜಿಪೂರ್ವಕ ನೋಡಿದರೆ ಮುಂದಿನ ಗಣಿತ ಇಂಥವು ಸಣ್ಣ ಹಾಕ್ಯದ. ಈಗ ಮುಂದೆ ನಿಮಗೆ ಆ ಹಿಂದೆ ಮೊದಲ ದಶಮಾಂಶ ಗುಣಾಕಾರ ಹಿಂದಿನ ಅನುಕ್ರಮ ನಂಬರ್ದಾಗ ನೀವು ಏನಾದರೂ ಕಲ್ತಿದ್ರಿ ಅಂದ್ರೆ ಇದು ಭಾಳ ಸರಳ ಬಂದ್ಬಿಡ್ತದೆ. ತಿಳಿತಲ್ಲ? ಈಗ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ನಾ ತಿಳಿಸ್ತೀನಿ. ವಿಡಿಯೋ ಆನ್ ಮಾಡಿರಿ, ನೋಡ್ರಿ. ಇಲ್ಲಿ ನೀವು ಈ ದುಡ್ಡು ಕೌಸನ್ನು ಬಿಡಿಸ್ಕೋಬಹುದು, ಇದನ್ನು ಬಿಡಿಸ್ಕೋಬಹುದು. ಇದನ್ನು ಬಿಡಿಸ್ಕೊಂಡ್ರೆ ಅಂದ್ರೆ ಏನಾಗ್ಬಿಡ್ತದೆ, ಉತ್ತರ ಸರಳ ಆಗಿಬಿಡ್ತದೆ. ಓಕೆ, ಚೌಕಾಂಶ ದುಡ್ಡು ಕೌಂಸ್ 60 - 3 ಗುಂಡ್ಲೆ 18 ಚೌಕಾಂಶ. ಯಾಕೆ ಈ ಕಡೆ ಆಮೇಲೆ ಬಿಡಿಸೋಣ. ಭಾಗಲೆ 4 1 2 6. ಈಗ ಈ ಕೌಶನ್ನ ಬಿಡಿಸ್ಕೋಬೇಕು. ಅಂದರೆ 60ರ 3 ಹೋತಂದ್ರೆ ಎಷ್ಟಾಗ್ತದೆ ನೋಡ್ರಿ. ಚೌಕಾಂಶ ಹಾಕೋರಿ. ಅಂದರೆ ಎಷ್ಟಾಗ್ತದ ಅದನ್ನು ತಿಳ್ಕೊಳ್ಬೇಕು ನೀವು. ಎಷ್ಟದ -3 ಅಂತಂದ್ರೆ 50. ಎಷ್ಟಾಗ್ತದ ನೋಡ್ರಿ, ಸರಿಯಾಗಿ ನೋಡ್ಕೊರಿ. ಅದನ್ನ ಸರಿಯಾಗಿ ತಿಳ್ಕೊಂಡ್ರೆ ಬರ್ತದೆ. ಈಗ 57 ಅಂತೀವಿ. 57 ಗುಂಡ್ಲೆ 18 ಚೌಕಾಂಶ ಭಾಗಿಲೆ 6. ಈ ಕ್ರಿಯೆಯನ್ನು ಮೊದಲ ನೀವು ಮಾಡ್ಕೊಳ್ಳೇಬೇಕು. 18 ಎಷ್ಟು ಅದನ್ನು ತಿಳ್ಕೊಬೇಕು ನೀವು. ಯಾಕೆ ಮಗ್ಗಿ ಬರಲಿಲ್ಲ ಅಂದ್ರೆ ಅವಾಗ ಹೆಂಗೆ ಮಾಡಬೇಕು? 18 × 7 ಮಾಡ್ಕೋಬೇಕು. ಮಗ್ಗಿ ಬೈಪಟ್ಟು ಮಾಡಬೇಕು. ಈಗ ಹಿಂಗೆ ಮಾಡ್ಬೇಕು. ಅದನ್ನೂ ತಿಳಿಸ್ತೀನಿ. 7 8 56 7 1 7 7 5 17 8 126. ನಾ ಯಾಕೆ ನನ್ನ ಮಗ್ಗಿ ಬರ್ತಾವೆ 18 7 126. ನಿಮಗೆ ಬರಲಿಲ್ಲ ಅಂದ್ರೆ ಅವಾಗ ನಾವು ಹೆಂಗೆ ಮಾಡಬೇಕು? ನಿಮ್ಮ ಮಗ್ಗಿ ಬರಂಗಿಲ್ಲ ಅಂತ ತಿಳ್ಕೊಂಡು ನಾ ಕ್ಲಾಸ್ ಹೇಳ್ಬೇಕಾಗ್ತದೆ. 18 7 ಅನ್ಕೋತ ಕೂತ್ರೆ ಏನು ಉಪಯೋಗ ಇಲ್ಲ. 18 7 ನೀವು ಮಗ್ಗಿ ಬೈಪಾಟ್ ಮಾಡಿದ್ದಿಲ್ಲ ಅಂದರೆ ಅಟ್ಲೀಸ್ಟ್ ಇದರೇ ನೀವು ಏನು ಮಾಡಬೇಕು? ಪ್ರಯತ್ನ ಮಾಡಬೇಕು. 18 7 126. 18 7 126 ಆಯ್ತು. ಆಯಿತು, ಬರೋಬರಿ ನೋಡ್ರಿ. ಇಲ್ಲಿ 126 ಕೈಲ ಬಂತು. 12 ತೆಗೀರಿ. ಆಮೇಲೆ 18 5 90. 18 5 90 ಹೋದಂದು ನೋಡ್ರಿ. 90 ಇದ್ರಾಗ ಕೂಡಿಸ್ರಿ. ಎಷ್ಟು ಬಂತು? 2 ಬಂತು. 9 9 102 ಆಯ್ತು. ಇಲ್ಲಿ 102 ನೀವು ಇಲ್ಲಿ ಇಟ್ರಿ ಅಂತಂದ್ರೆ ಭಾಗಿಲೆ 6 ನೋಡ್ರಿ. ಇಲ್ಲಿ ಭಾಗಿಲೆ 6 ಅಂದಾಗ ನೀವು ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. 6 1 6 ಹಸಿರ್ಲೆ 6 1 6 4 ಉಳಿತು ನೋಡ್ರಿ. 4 ಉಳಿತಿಲ್ಲ, ತಪ್ಪಬಾರ್ದು. ಈ ಪೂಜೆ ತಗೋರಿ ನೋಡ್ರಿ. 6 7 42. 6 1 6. ಆನ್ಸರ್ ಇಸ್ ಈಕ್ವಲ್ ಟು 171. 171 ಎಲ್ಲದ ನೋಡ್ರಿ. ಉತ್ತರ ಸಂಖ್ಯೆ ಎ ನೋಡ್ರಿ. ಹಿಂಗೆ ತಿಳ್ಕೊಂಡು ಗಣಿತಗಳನ್ನು ಮಾಡೋದ್ರಿಂದ ಏನಾಗ್ತದ? ಪರ್ಫೆಕ್ಟ್ ಆಗಿಬಿಡ್ತೀರಿ ನೀವು. ನೋಡ್ರಿ, ನಾ ಆಯ್ತು ತಿಳಿಸಿದ್ ಬರೋಬರಾಯ್ತು. ಈಗ ನೀವು ಮುಂದಿನ ಗಣಿತನ ಮಾಡಿ. ಅದು ಹೆಂಗೆ ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ಈಗಿಂದ ನಾ ಹೇಳ್ತಾನು. ನೀವು ಲಕ್ಷ ಕೊಟ್ಟು ನೋಡಬೇಕು. ಹಿಂದಾಗೆ ನಿಮಗೆ ದಶಮಾಂಶ, ಆ ಹಿಂದಿನ ಅನುಕ್ರಮ ನಂಬರ್ದಾಗ ದಶಮಾಂಶ ನೀವು ಪರ್ಫೆಕ್ಟ್ ಕಲ್ತ್ರಿ ಅಂತಂದ್ರೆ ಈ ಗಣಿತಗಳು ಬರ್ತಾವೆ. ಇದು ಕ್ರಮಬದ್ಧವಾದ ಅಭ್ಯಾಸ ಮಾಡೋದ್ರಿ. ನಿಮಗೆ ನೀವು ಪೈಲ ಹಿಡಿದು ನೀವು ಗಣಿತ ಮಾಡ್ಕೋತ ಹಿಂಗೆ ಬರ್ರಿ. 1ನೇ ಅನುಕ್ರಮ ನಂಬರ, 2ನೇ ಅನುಕ್ರಮ ನಂಬರ, 3 4 5 6 7ನೇ ಬಂದರೆ ಆಟೋಮೆಟಿಕ್ ತಾವೇ ಬಂದ್ಬಿಡ್ತಾವೆ ಗಣಿತಗಳು. ಯಾಕಂದರೆ ಇದನ್ನು ಹೆಂಗೆ ಗುಣಾಕಾರ ಮಾಡಬೇಕು, ಹೆಂಗೆ ಭಾಗಾಕಾರ ಮಾಡಬೇಕು, ಇದ್ರ ಹಿಂದಿನ 5 4ನೇ ಅನುಕ್ರಮ ನಂಬರ್ದಾಗ ಸಿಗ್ತದೆ. ಈಗ ಎಷ್ಟು ನಿಮಗೆ ಸಿಂಪಲ್ ಹೇಳ್ಬೇಕು ಅಷ್ಟು ಹೇಳ್ತಾನೆ. ಈಗ ನೋಡ್ರಿ, ಈ ಕ್ರಿಯೆದೊಳಗೆ ನಾವು ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. ಒಂದು ಕಚ್ಚಾ ಮಾಡ್ಕೋರಿ ನೀವು. ಯಾಕಂದರೆ ನಿಮಗೆ ಒಟ್ಟ ಇದು ಹೊಸಾದದ ಅಂತ ತಿಳ್ಕೊಂಡು ಎಲ್ಲ ಹುಡುಗರಿಗೂ ಇದು ಅನ್ವಯಿಸ್ಬೇಕಿದು. ಈಗ ಕಚ್ಚಾ ಮಾಡ್ಕೋಬೇಕು. ಈಗ ಸದ್ಯ ಯಾವ ಕ್ರಿಯೆ ಮೊದಲು ಮಾಡ್ಕೋ? ಭಾಗಾಕಾರ ಕ್ರಿಯೆ ಮಾಡಿ. ಈ 2ಕ್ಕೆ 2ರಲ್ಲೇ ಭಾಗಿಸಿದ್ರೆ ಉತ್ತರ 2 ಬರ್ತದೆ, 1 ಬರ್ತದೆ. ಅದೇ ಹೆಂಗ್ರಿ ಸರ್ ಅಂತ. ಇದು ದಶಮಾಂಶದ, ಇದು ಸೇಮ್ ಸ್ಥಾನಗಳ ಬೆಲೆ ಒಂದೇ ಆಗಿದ್ದಾರೆ. ಅದನ್ನೇನು ತಿಳ್ಕೊ? 2/2 ಅಂತ ತಿಳ್ಕೊಂಡೇ ಬಿಡ್ಬೋದು. 2/2 ಅಂತ ತಿಳ್ಕೊಂಡು ಬಿಡ್ರಿ ನೀವು. 2ಕ್ಕೆ 2ಕ್ಕೆ ಭಾಗಿಸಿದ್ರೆ 1 ಬಂತದ. ಯಾಕಂದ್ರೆ ಇದು ದಶಾಂಶದ, ಇದು ಒಂದೇ ಸ್ಥಾನದ, ಇದು ಒಂದೇ ಸ್ಥಾನದ. ಅದು ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊಬೇಕು. ಇಲ್ಲಿ 2 ಸ್ಥಾನವ, ಇಲ್ಲಿ 1 ಸ್ಥಾನ ಇತ್ತಂದ್ರೆ ಅಲ್ಲ.
ಎರಡೂ ಸ್ಥಾನಗಳು ದಶಾಂಶಗಳಾಗಿದ್ದರೆ, ಸ್ಥಾನ ಬೆಲೆ ಒಂದೇ ಆಗಿದ್ದರೆ ಆ ಸಂಖ್ಯೆಯನ್ನು ನೀವು ಪೂರ್ಣ ಸಂಖ್ಯೆ ಎಂದು ತಿಳಿಯಬೇಕು. ಅಂದಾಗ ನಾ 2/2 ಮಾಡಿಬಿಟ್ಟ, ಯಾಕೆ ದಶಮಾಂಶ ಹಚ್ಚಲಿಲ್ಲ? ಅದು ದಶಾಂಶದ, ಅಲ್ಲಿಯೂ ದಶಾಂಶದ. ಈ ಉತ್ತರವನ್ನು ಯಥಾ ಪ್ರಕಾರ ನೀವು ತಂದು ಹಚ್ಚಿರಿ. ಹೆಂಗೆ ನೋಡಿ, ಬರೋಬರಿ 0.2 ಗುಂಡ್ಲೆ 0.2 ಪ್ಲಸ್ ಇದ್ರ ಉತ್ತರ ಎಷ್ಟು ಬಂದದ? 1 ಬಂದದ, ಮೈನಸ್ 0.2. ಈಗಂತೂ ನಿಮಗೆ ತಿಳಿತು. ಕ್ರಿಯೆ ಯಾವ್ದು ಮೊದಲು ಮಾಡ್ಕೋಬೇಕು? ಈಗ ಗುಣಾಕಾರ ಕ್ರಿಯೆ ಇದು ನೋಡಿ, ಗುಣಾಕಾರ ಕ್ರಿಯೆ ಮಾಡ್ಕೊರಿ. ಇದು ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊರಿ. ದಶಮಾಂಶ ತೆಗೆದು ಬಿಡ್ರಿ. 2 ಎಷ್ಟಾಯ್ತು? 4 ಆಯ್ತು. ಈಗ ಎಷ್ಟು ಸ್ಥಾನವನ್ನು ನೋಡ್ರಿ, ದಶಮಾಂಶದಾಗ 1 ಸ್ಥಾನ, ಈ ಕಡೆ 1 ಸ್ಥಾನ, ಈ ಕಡೆ 2 ಸ್ಥಾನ ಆಯ್ತು. ಇದನ್ನು 2 ಸ್ಥಾನ ಮಾಡ್ಕೊಂಡು ಬಿಡಬೇಕು. ಸರಿ, ಪ್ಲಸ್ 1 ಪಾಯಿಂಟ್, ಇಲ್ಲಿ 2 ಸ್ಥಾನದ ಒಂದು 0 ಮಾಡ್ಕೊಂಡು ಬಿಡ್ರಿ. ಅದನ್ನು ಮೈನಸ್ ಇದನ್ನು 2 ಸ್ಥಾನ ಮಾಡ್ಕೊಂಡು ಬಿಡ್ರಿ. ಹೆಂಗೆ ಸ್ಥಾನ ಮಾಡ್ಕೋಬೇಕು ನೋಡ್ರಿ? 0. ಎಲ್ಲ ಸ್ಥಾನ ಈಕ್ವಲ್ ಮಾಡ್ಕೋಬೇಕು. ಈಗ ಮೊದಲು ಯಾವ ಕ್ರಿಯೆ ಮೊದಲು ಬರ್ತದ ನೀವು ನೋಡ್ಕೋಬೇಕು. ನೋಡ್ರಿ, ಈಗ ನಾ ಹೇಳೋದು ನಿಮಗೆ ತಿಳಿದದ. ಈಗ ಯಾಕಂದ್ರೆ ಇದು 0.2 ಬಾಗಿಲೆ 0.2 ಅಂದ್ರೆ ಇದು ಪೂರ್ಣ ಸಂಖ್ಯೆ ಅಂತ ತಿಳ್ಕೊಂಡ್ರಿ. 1 ಬಂತು, ಇಲ್ಲಿ 1 ಇಟ್ರಿ. ಈಗ ನಾವು ಗುಣಾಕಾರ ಕ್ರಿಯೆ ಮಾಡ್ಬೇಕಾದ್ರೆ 2 4 ಆಯ್ತು. ಸ್ಥಾನ ಬೆಲೆ 2 ಅದಂದ್ರೆ 2 ಸ್ಥಾನ ಕೊಟ್ರಿ. ಇಲ್ಲಿ 2 ಸ್ಥಾನ ಅದಂದ್ರೆ 1ರ ಮುಂದೆ 2 ಬಿಂದು ಕೊಟ್ಟು 2 ಸ್ಥಾನ ಮಾಡ್ಕೋಬೇಕಾಗ್ತದೆ ನೀವು. ಅದನ್ನು ತಿಳ್ಕೊರಿ. ಆಮೇಲೆ ಮೈನಸ್ ಇದು 0.2 ಅದಲ್ಲ, ಇದನ್ನು 2 ಮಾಡ್ಕೊಂಡ್ರಿ ಅಂದ್ರೆ ಒಂದು 0 ಕೊಟ್ಟು ನೀವು 2 ಸ್ಥಾನ ಮಾಡ್ಕೋಬೇಕು. ನೀವು ಸರಳೀಕರಣ ಮಾಡುವಾಗ ಒಂದು ಸಲ ನೀವು ಇದನ್ನು ತಲೆಯಾಗ ತಗೊಂಡ್ರಿ ಅಂತಂದ್ರೆ ಪರ್ಫೆಕ್ಟ್ ಆಗಿಬಿಡುತ್ತೆ. ಆಮೇಲೆ ಇದನ್ನು ನಾವು ಏನು ಮಾಡಬೇಕು? ಮೊದಲು ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಮಾಡ್ಕೊರಿ. ನೋಡ್ರಿ ಹೆಂಗೆ ಮಾಡ್ಕೋಬೇಕು ಪ್ಲಸ್ ಅನ್ನೋದು ತೋರಿಸ್ನು. 0.04 ಪ್ಲಸ್ 1.00 ಇದ್ರ ಉತ್ತರ ಹಿಂಗೆ ಬಂತು. ಎಷ್ಟು ಬಂತು? 1.04 ಬಂತು. ಆಮೇಲೆ ಏನದ ನೋಡ್ರಿ, ಅದು ಬರೋಬ್ಬರಿ ಹಚ್ಕೋರಿ. ನೀವು ನಡಬರ್ಕೆ ಹಚ್ಕೋರಿ, ಏನು ತಪ್ಪಿಲ್ಲ. ಅದು 1.04 ಚಿಹ್ನೆ ಏನದ? ಮೈನಸ್ ಅದ. 0.20 ಅದ. ಇದ್ರಾಗ ಇದನ್ನು ಕಳೆದು ಬಿಡ್ರಿ. 1.04 ಮೈನಸ್ 0.20 ಬರೋಬರಿ. 4ಕ್ಕೆ 4, 10ರಾಗ 2 ಆದರೆ 8, ಕೈಲ ಬಂತು 1, 0ಗೆ 0 ಈಜ್ವಲ್ ಟು 0.84. 0.84 ಎಲ್ಲದು? 0.84 ನೋಡ್ರಿ, ಉತ್ತರ ಸಂಖ್ಯೆ ಸಿ. ಇಲ್ಲೇ ಪದ್ಧತಿ ಕಲಿಸಿಂದ ನೀವು ಕಚ್ಚಾದಾಗೂ ಮಾಡ್ಕೋಬಹುದು. ಇದನ್ನು ನೀವು ಕಚ್ಚಾದಾಗ ಮಾಡ್ಕೊಂಡ್ರೂ ಬರ್ತದೆ. ಇನ್ನೊಂದ್ಸಲ ತಿಳಿಸಿ ಹೇಳ್ತದೆ ಅದು ಯಾಕಂತ ಕೇಳಿ. ಈಗ ನಿಮಗೆ ಹಿಂಗೆ ಹಚ್ಕೊಂಡಾಗ ಈ ಕ್ರಿಯೆಯನ್ನು ಮೊದಲು ಮಾಡಬೇಕು. 2 4 ಇದು ಭಾಗಾಕಾರದ 2ಕ್ಕೆ 2 ಭಾಗಿಸಿದ್ರು 1 ಬಂತು. 0.2 ಗುಂಡ್ಲೆ 0.2 ಪ್ಲಸ್ ಇದ್ರ ಉತ್ತರ 1 ಬಂದದ. ಮುಂದೆ ಮೈನಸ್ 0.2 ಇಟ್ಕೋರಿ. ಗುಣಾಕಾರ ಕ್ರಿಯೆ ಮಾಡಬೇಕು. 2 4 2 ಸ್ಥಾನ 1 2 ಸ್ಥಾನ ಇಟ್ಕೋರಿ. ಪ್ಲಸ್ ಮಾಡ್ರಿ. ಇದನ್ನು 1 ಇಟ್ಟು ಇದ್ರ 2 ಸ್ಥಾನ ಅದ ಅಂದ್ರೆ ಬಿಂದು ಕೊಟ್ಟು 2 0 ಕೊಟ್ಕೋರಿ. ಮೈನಸ್ ಅದ. ಇದು 0.2 ಅದ ಅಂತಂದ್ರೆ ಅದ್ರ ಮುಂದೆ ಒಂದು 0 ಕೊಟ್ಟು 2 ಸ್ಥಾನ ಮಾಡ್ಕೊರಿ. ಇವೆರಡೂ ಪ್ಲಸ್ ಮಾಡ್ಕೋಬೇಕು. ಹೆಂಗೆ ನಾ ಸ್ಥಾನ ಬೆಲೆ ಇಟ್ಟು ಪ್ಲಸ್ ಮಾಡಿ ನೋಡ್ರಿ. 0.04 ಪ್ಲಸ್ 1.00 ಈಜ್ವಲ್ ಟು 1.04. ಈ ಜಾಗದಾಗ ಈ ಚಿನ್ನಕ್ಕೆ ಈ ಕರೆಕ್ಟಾಗಿ ಅದನ್ನು ತಂದು ಹಚ್ಚಿನ ನಾನು. 1.04 ಮುಂದಂಕಿ ಏನದ? 0.20. ಇದನ್ನ ಹೆಂಗೆ ಸ್ಥಾನ ಬೆಲೆ ಇಟ್ಟು ಕಳಿಬೇಕು ಅನ್ನೋದು. 1.04 ಮೈನಸ್ 0.20 ಈಜ್ವಲ್ ಟು 0.80. ಉತ್ತರ ಸಂಖ್ಯೆ ಸಿ. ಚಂದ ತಿಳಿಸಿ ಮುಂದಿನ ಗಣಿತಗಳು ನೀವೇ ಮಾಡ್ಬೇಕಾಗ್ತದೆ. ಚಂದಾಗಿ ನೋಡ್ಕೊಡಿ.